ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ. ನೋಡಿ ಸರ್, ಇಷ್ಟೆಲ್ಲ ಕಷ್ಟಪಟ್ಟು ಇದೇ ಫಸ್ಟ್ ನಮಗೆ ನಾವು ತೆಗಿತಿರೋದು. ಇಷ್ಟು ವರ್ಷ ನಾವು 1 ರೂಪಾಯಿಗೆ ಸಮೇತ ಫಸಲು ಕೈ ಸಿಕ್ಕಿಲ್ಲ ನಮಗೆ. ಈ ಸಲನೇ ನೋಡಿ ಈ ಗುಡ್ಡ ಅಂತೆಲ್ಲ ಆಯ್ತು. ಇಷ್ಟು ನಮಗೆ ಏನು ಮಾಡೋದು ಸರ್? ನಾವು ಹೆಂಗೆ ಜೀವನ ಮಾಡೋದು ಹೇಳಿ? 2 ಹೆಣ್ಮಕ್ಳು ಇರೋದು, ನಮಗೆ ಬೇರೆ ಯಾವುದೂ ಇಲ್ಲ. ಕಷ್ಟದಲ್ಲಿ ಕಾಲ ಕಳಿತಿದ್ದೀವಿ ನಾವಿಲ್ಲಿ. ಏಲಕ್ಕಿ ಒಂದು ಗಿಡದಲ್ಲಿ 1 kg ಏಲಕ್ಕಿ ಇತ್ತು. ಇದರಲ್ಲಿ ನೋಡಿ ಬಡ್ಡೆನ ಪಲ್ಟಿ ಮಾಡಿ ಕಿತ್ಕೊಂಡ್ಬಂದಿದೆ. ಎಷ್ಟು ಬಡ್ಡೆ ಎಲ್ಲ ಫಸ್ಟ್ ನಮಗೆ ದೇವ್ರು ಕೊಟ್ಟಿದ್ದು ಅಲ್ಲ, ಆ ಫಸ್ಟನ್ನೇ ಕಿತ್ಕೊಂಡ್ಬಿಟ್ಟಿದ್ದಾರೆ ದೇವ್ರು ನಮಗೆ. ನಮ್ಗೆ ಆ ದೇವ್ರು ಫಸ್ಟೇ ಕೊಡಬಾರ್ದು ಅಂತ ಕಿತ್ಕೊಂಡ್ರೆ ಏನಂತ ಗೊತ್ತಿಲ್ಲ. ಮೊನ್ನೆ ಬೇರೆ ನನ್ನ ತಮ್ಮನ ಕಿತ್ಕೊಂಡು ಹೋದ್ರು, ನಮ್ಮ ಅಪ್ಪನ ಕಿತ್ಕೊಂಡು ಹೋಗಿದ್ರೆ, ಈ ಮಧ್ಯದಲ್ಲಿ ನನ್ನ ತೋಟನೂ ಕಿತ್ಕೊಂಡು ಹೋಗ್ಬಿಟ್ರು. ಅತ್ಲಕ್ಕೆ ಹೋಗಿ ಸಾಯ್ಲತ್ಲ ನಾವು ಬದುಕಿ ಅಂತ ಹೇಳಿದ್ನಿಲ್ಲ. ನಮಗೆ ದೇವ್ರು ಕಷ್ಟ ಕೊಡ್ತಾನೆ. ಇಷ್ಟೆಲ್ಲ ಗಟ್ಟೆ ಮಳೆ ಇದೆ ಪಾಠ. ದೂರ ಲೆಕ್ಕ ಇದೆ. ಆ ಗಿಡ ನೆಡಕ್ಕೆ ಗಿಡ ನೆಟ್ಟಲ್ಲ, 3 ಲಕ್ಷ ರೂಪಾಯಿ ಆಯ್ತು. ಗಿಡನೇ ತಗೊಂಡಿತ್ತು. ಮರಣಿ ಮಾಡ್ತೀನಿ. ಮರಣಿ ಪೂರ ಬೇಲೆ ಜನ ಬಿಡ್ದು पूरा बेले पूरा जन मंतुडु నేను నడపైన అవులో పూరా పోండు అలా అవులు పూరా తిరుతా ఇటు పూరా పోండు. ಸೋಮಾವತಿ ನದಿ ನೋಡಿ. ಏಲಕ್ಕಿ ಮಳೆಯ ರಭಸಕ್ಕೆ ನೀರು ನುಗ್ಗಿದೆ ತೋಟಕ್ಕೆ. ಏಲಕ್ಕಿ ಬುಡದಿಂದಲೇ ಕಿತ್ಕೊಂಡು ಹೋಗಿದೆ. ಕಾಫಿ, ಏಲಕ್ಕಿ ನೋಡಿ ಯಾವ ಥರ ಇದೆ ಅಂತ. ನೋಡಿ ಅಡಿಕೆ ನೋಡಿ, ಅಡಿಕೆ ಮರ ಕೂಡ ಮಳೆ ನೀರಿಗೆ ಹೊಚ್ಕೊಂಡು ಹೋಗಿದೆ. ಕಾಫಿ ಎಲ್ಲ ಪ್ರತಿ ಬಾಳೆ ಗಿಡ, ಏಲಕ್ಕಿ ಸಂಪೂರ್ಣ ಇದಾಗಿದೆ, ಹಾನಿಯಾಗಿದೆ. ಸಂಘದಲ್ಲಿ ಲೋನ್ ಎಲ್ಲ ಮಾಡ್ಕೊಂಡಿದ್ದಾರಂತೆ ಕೃಷಿ ಮಾಡೋಕ್ಕೆ. ಬೆಂದಿದೆ ಅವಳು ತೋಟ ಬೆಂದಿದೆ. ಈ ತೋಟ ತೋಟ ಕತ್ತಲ ಬೆಂದಿದೆ. ಹೆಂಗೆ ಮನಸ್ಸಿಗೆ ಹೆಂಗೆ ಅಡಿಕೆ ಗಿಡ ನೆಡ್ಬೇಕಾದ್ರೆ ನಾವು ನೆಟ್ಟು ಕಷ್ಟ ಎಷ್ಟು ವರ್ಷ ಬೇಕು ಸರ್? ನೀವೇ ನೋಡಿ. ಹೋಗಿಲ್ಲ ಇಷ್ಟಿಷ್ಟು ದೊಡ್ಡ ಮರ ಎಲ್ಲ ತಗೊಂಡ್ಬಂದಿದ್ದಾನೆ.
ನೆಮ್ಮದಿ ನಿದ್ರೆ ಮಾಡಿದ್ದಾರೆ ಅಂತ ನನ್ನ ಹಣೆ ಬರೋ ಜೀವನ ಪೂರ್ತಿ ಹಿಂಸೆ ಆಗಿದೆ. ತೋಟ ತೋಟನೂ ಇಲ್ಲ, ಹೋಗ್ತದೆ ಪೂರ ಮರ ಪೂರ ಹೋಗ್ತದೆ ಮೇಲೆ, ಗಿಡ ಪೂರ ಲಗಡೆ ಎತ್ಕೊಂಡು ಎಷ್ಟು ಅಂದ್ರೆ ಒಂದು ಕೃಷಿ ಮಾಡಿದ್ರು ಇಲ್ಲ ನಮಗೆ ಈ ಮಲ್ಲಣ್ಣ ಇರೋದು 3 ಎಕರೆ ಜಾಗ. ಈ 3 ಎಕರೆಯಲ್ಲಿ ಇಷ್ಟು ಕಷ್ಟಪಟ್ಟು ನಮಗೆ ಪ್ರತಿಫಲನೂ ಇಲ್ಲ, ತಿನ್ನಕ್ಕೆ ನಮಗೆ ಇದು ಮಾಡಿ. ಯಾವ ಗಿಡ ಎಲ್ಲ ಹೋಗಿದೆಮ್ಮ ನಿಮಗೆ? ನಮ್ಮ ಅಡಿಕೆ ಹೋಗಿದೆ ಸರ್, ಏಲಕ್ಕಿ ಹೋಗಿದೆ, ಕಾಫಿ ಹೋಗಿದೆ, ಎಲ್ಲ ಪ್ರತಿಯೊಂದು ಹೋಗಿದೆ ಸರ್ ನಮ್ಮದು. ನಾವು ಇನ್ನೊಬ್ರು ತೋಟದಲ್ಲಿ ಕೂಲಿ ಕೆಲಸ ಮಾಡಿ ದುಡಿತಿರೋದು. 2 ಹೆಣ್ಮಕ್ಳಿದ್ದಾವೆ ಸಣ್ಣ ಸಣ್ಣವು. ಬೇರೆ ಯಾವ ಉತ್ಪತ್ತಿನೂ ನಮಗಿಲ್ಲ ಸರ್. ಇದೆ ಸಂಘದಲ್ಲಿ 3 ಲಕ್ಷ ಲೋನ್ ಮಾಡಿ ನಾವು ಮಾಡಿರೋದು ಕಷ್ಟಪಟ್ಟು. ಕೆಲಸಕ್ಕೆ ಜನ ಇಲ್ಲ ಸರ್, ಮನೆ ಬೇರೆ ಸರಿ ಇಲ್ಲ ನಮ್ಮದು. ಕೊಟ್ಟಿಗೆಯಲ್ಲಿ ಅಡುಗೆ ಮಾಡಿ ಊಟ ಮಾಡ್ತಿರೋದು. ನಮ್ಮ ಮನೆ ಒಂದು ಕಾಲು ಫ್ರಾಕ್ಚರ್ ಆಗಿ ಅವರಿಗೂ ಕೆಲಸ ಮಾಡೋಂಗಿಲ್ಲ. ಇಷ್ಟೆಲ್ಲ ಯಾವ ಅಧಿಕಾರಿಗಳು ಕೇಳಿದ್ರು ಏನು ಎಂತಂದ್ರೆ ಕೇಳಕ್ ಬಂದಿಲ್ಲ ಸರ್ ನಮ್ಮ ಮನೆಗೆ. ನಾವು ಹೆಂಗ್ ಸರ್ ಜೀವನ ಮಾಡೋದು ಹೇಳಿ? ನಾವು ಇಷ್ಟು ಕಷ್ಟಪಟ್ಟು ಇನ್ನ ಮುಂದೆ ಆದ್ರೂ ಜೀವನ ಮಾಡ್ಬೋದಲ್ಲ, ಬರೋದಲ್ಲ ಅಂತ ಗೋಳು ಬರ್ತಿದ್ವಿ. ಏನು ಇಲ್ದೇನೆ ಪರಿಸ್ಥಿತಿ ಹೀಗಾಗಿದೆ ಸರ್. ನಾವು ಏನು ಮಾಡೋದು ಹೇಳಿ? ನೀವು ಏನಾದ್ರು ಇದು ಮಾಡಬೇಕು ಸರ್ ನಮಗೆ. ನಿಮ್ಮ ಹೆಸರು? ನಮ್ಮ ಹೆಸರು ವಸಂತಿ ಅಂತ. ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ.